ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಗೆ ಇದೇ ಮಾರ್ಚ್ 29ರಂದು ಬುಧವಾರ ನೀತಿ ಸಂಹಿತೆ ಜಾರಿಗೊಂಡಿದೆ. ಆದರೆ ಕೊಡಗಿನಾದ್ಯಂತ ಹಲವಾರು ಕಾಮಗಾರಿಗಳು ತರಾತುರಿಯಲ್ಲಿ ಉದ್ಘಾಟನೆಗೊಂಡಿವೆ. ಇವುಗಳಲ್ಲಿ ಕಳೆದ 7-8 ವರ್ಷಗಳಿಂದಲೂ ಯಾರ ಕಣ್ಣಿಗೂ ಗೋಚರಿಸದ, ನೂರಾರು ಬಾರಿ ಮನವಿ ಮಾಡಿದ್ರೂ ಯಾರೂ ತಿರುಗಿಯೂ ನೋಡದ ಕಾಮಗಾರಿಗಳು ಇದೀಗ ದಿಢೀರೆಂದೇ ಉದ್ಘಾಟನೆಗೊಂಡಿರುವುದು ಜಿಲ್ಲೆಯ ಜನರ ಅಚ್ಚರಿಗೆ ಕಾರಣವಾಗಿದೆ. ಅಲ್ಲದೆ ಈಗ ಶಂಕುಸ್ಥಾಪನೆಗೊಂಡಿರುವ ಕಾಮಗಾರಿಗಳು ನಿಜಕ್ಕೂ ಮುಂದಿನ ದಿನಗಳಲ್ಲಿ ಉದ್ಘಾಟನೆಗೊಳ್ಳುತ್ತವೆಯೋ ಅಥವಾ ಚುನಾವಣೆಗೆ ಮಾತ್ರ ಸೀಮಿತಗೊಂಡಿರುವ ನಾಮಮಾತ್ರ ಕಾಮಗಾರಿಗಳು ಎಂಬ ಬಲವಾದ ಸಂದೇಹ ಜನರಲ್ಲಿ ಮೂಡ್ತಾ ಇದೆ. ಇದಕ್ಕೆ ಇಂಬು ನೀಡುವಂತೆ ಇತ್ತೀಚೆಗಷ್ಟೇ ಜಿಲ್ಲೆಗೆ ಭೇಟಿ ನೀಡಿದ್ದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಗ್ರೇಟರ್ ರಾಜಾ ಸೀಟ್, ಗಾಂಧಿ ಭವನ, ವೈದ್ಯಕೀಯ ಕಾಲೇಜು ಸೇರಿದಂತೆ ಒಟ್ಟು 536.86 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಏಕಕಾಲದಲ್ಲಿಯೇ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ನೆರವೇರಿಸಿದ್ರು. ಇನ್ನು ಮುಖ್ಯಮಂತ್ರಿಗಳು ಬಂದು ಹೋದ ಬಳಿಕ ಜಿಲ್ಲೆಯ 2 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಪ್ರತಿನಿತ್ಯ ಹಲವಾರು ಕಾಮಗಾರಿಗಳಿಗೆ ಬಿರುಸಿನಿಂದ ಗುದ್ದಲಿ ಪೂಜೆ ನಡೆದಿವೆ. ಇನ್ನು ಜಿಲ್ಲೆಯ ಜನಪ್ರತಿನಿಧಿಗಳ ಗುದ್ದಲಿ ಪೂಜೆಯಾಟವೊಂದ ವಿರೋಧ ಪಕ್ಷದ ಕೆಲವರು ನಾಯಕರು ಟೀಕಿಸ್ತಾ ಇದ್ರು. ಅದು ಪರಿಣಾಮಕಾರಿಯಾಗಿಲ್ಲ. ಇದೆಲ್ಲದರ ನಡುವೆ ಜನಪ್ರತಿನಿಧಿಗಳು ಮಾತ್ರ ನೀವು ಎಷ್ಟೇ ಅರಚಾಡಿದ್ರೂ ಅಷ್ಟೇ ಎಂಬಂತೆ ತಾವು ಹೋದ ಕಡೆಗಳಲ್ಲಿ ತಮ್ಮೊಂದಿಗೆ ಹಾರೆ ಪಿಕಾಸಿ ಗುದ್ದಲಿಗಳನ್ನು ಕೊಂಡೊಯ್ದು ಶಂಕುಸ್ಥಾಪನೆ ನೆರವೇರಿಸಿಬಿಟ್ಟಿದ್ದಾರೆ. ಇವರ ನಡುವೆ ಮೂಕ ವಿಸ್ಮಿತನಾಗಿರುವ ಏನೂ ಅರಿಯದ ಮತದಾರ ಎಲೆಕ್ಷನ್ ಬಂದ್ರೆ ಹೀಗೂ ಆಗುತ್ತಾ ಅಂತ ಅಚ್ಚರಿಪಟ್ಟು ಅದೆಲ್ಲ ಕಾಮಗಾರಿಗಳು ಪೂರ್ಣಗೊಳ್ಳುತ್ತಾ ಜನಪ್ರತಿನಿಧಿಗಳು ಮತ್ತೊಮ್ಮೆ ಅಮಾಯಕರ ಮತಗಳನ್ನು ಕಸಿಯುವ ಹುನ್ನಾರವೇ ಎಂಬ ಅಭಿಪ್ರಾಯ ಜನವಲಯದಲ್ಲಿ ಕೇಳಿಬಂದರೂ ಇತ್ತ ಪ್ರಜ್ಞಾವಂತ ಮತದಾರರು ಇದೆಲ್ಲ ಆಡಳಿತ ಪಕ್ಷದವರು ಜನರ ಕಣ್ಣೊರೆಸುವ ತಂತ್ರ, ಇದಕ್ಕೆಲ್ಲ ಮೇ 10 ಬರಲಿ ಉತ್ತರಿಸೋಣ ಎನ್ನುತ್ತಿದ್ದಾರೆ. ಈಗಾಗಲೇ ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಘೋಷಣೆ ಆಗಿದೆ. ಈ ಚುನಾವಣೆ ಘೋಷಣೆ ಆಗ ಕೆಲ ದಿವಸ ಇರುವಾಗಲೇ ಏನು ಕೊಡಗು ಜಿಲ್ಲೆ ಆಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು, ನಾವು ಕೊಡಗು ಜಿಲ್ಲೆಯವರಾಗಿ ಹೇಳ್ತಾ ಇದ್ವಿ. ಏನಂತ ಹೇಳಿದ್ರೆ 5 ವರ್ಷದಲ್ಲಿ ನಮ್ಮ ಶಾಸಕರ ಕಾಮಗಾರಿನ ಏನು ಕಾಮಗಾರಿ ಮಾಡಿದರೆ ನಾವು ಮೆಚ್ಚಲೇಬೇಕು. ಯಾಕೆಂತ ಹೇಳಿದರೆ ಒಂದು ಉದಾಹರಣೆಗಳಾದರೆ ಮಡಿಕೇರಿ ನಗರ ರಸ್ತೆಗಳಾಗಿರ್ಬೋದು, ಬೇರೆ ಯಾವುದೇ ಒಂದು ಕೆಲಸಗಳಾಗಿರ್ಬೋದು, ಅಷ್ಟೇ ಈಗ ಒಂದು ತೇಪೆಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಈ ಗುದ್ದಲಿ ಪೂಜೆ ಮತ್ತು ರಿಬ್ಬನ್ ಕಟ್ ಮಾಡೋದು ಭಾರಿ ಪ್ರಚಲಿತವಾಗಿದೆ. ಮಡಿಕೇರಿ ನಗರ ಆಗಿರ್ಬೋದು, ಕೊಡಗು ಜಿಲ್ಲೆಯಲ್ಲಾಗಿರ್ಬೋದು. ಏನಂತ 5 ವರ್ಷ ಮಾಡಿದ ಕಾಮಗಾರಿಗಳನ್ನ ಈ ಚುನಾವಣೆ ಹತ್ತಿರ ಬರುವಾಗ ಈಗ ನಮ್ಮ ಶಾಸಕರು ಮಾಡ್ತಾ ಹೋಗಿದ್ದಾರೆ. ಆದರೆ ಇದುವರೆಗೆ 5 ವರ್ಷದಲ್ಲಿ ಯಾವುದೇ ಕಾಮಗಾರಿ ಇಲ್ಲ, ಜನರ ಬಗ್ಗೆ ಕಾಳಜಿ ಇಲ್ಲ. ಕೇವಲ ಇದು ಏನು ಚುನಾವಣೆ ಬರುವಾಗ ಒಂದು ನಾಟಕ, ಒಂದು ನಾಮದ ವ್ಯವಸ್ಥೆಗೆ ಕೆಲವು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅದು ಏನು ಹೇಳಿದ್ರೆ ಅದು ಯಾವ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗ್ತದೆ ಅಂತ ಗೊತ್ತಿಲ್ಲ. ಇನ್ನು ಸರ್ಕಾರ ಬದಲಾವಣೆ ಆಗ್ತದ, ಆದಮೇಲೆ ಇದು ಮುಂದುವರಿತದಂತೂ ಹೇಳೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ, ಮೀಸಲಾತಿ ಬಗ್ಗೆ ಈ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದರೆ, ಏನು ಅಲ್ಪಸಂಖ್ಯಾತರ ಮೀಸಲಾತಿನ ತೆಗೆದು ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಅದು ಕೂಡ ಈಗ ಚುನಾವಣೆಗೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಮತ್ತು ಒಂದು ಕುರುಬ ಸಮುದಾಯದವರು 30-35 ವರ್ಷದಿಂದ ಈ ಮೀಸಲಾತಿ ಬಗ್ಗೆ, ಒಂದು ಎಸ್ ಟಿ ಮೀಸಲಾತಿ ಬಗ್ಗೆ ಹೋರಾಟ ಮಾಡ್ಕೊಂಡ್ಬಂದಿದ್ದಾರೆ. ಅದು ಕೇವಲ ಏನು ಒಂದು ನಾಮಕ ವ್ಯವಸ್ಥೆಗೆ ಅದನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಕಳಿಸಿದ್ದಾರೆ. ಅದು ಕೂಡ ಕುರುಬ ಸಮುದಾಯಕ್ಕೆ ಈ ರಾಜ್ಯ ಸರ್ಕಾರ ಮೋಸ ಮಾಡಿದಂತಾಗಿದೆ. ಅದೇ ರೀತಿ ಮಡಿಕೇರಿ ನಗರದಲ್ಲಿ ಆಗಿರ್ಬೋದು, ಕೊಡಗು ಜಿಲ್ಲೆ ಯಾವುದೇ ಕಾಮಗಾರಿಗಳನ್ನು ಮಾಡಿಲ್ಲ. ಕೇವಲ ಒಂದು ಬೇಕೋ ಬೇಡ ಒಂದು ನಾಮಕ ವ್ಯವಸ್ಥೆಗೆ ಒಂದು ಕೆಲವು ಬುದ್ಧಿ ಪೂಜೆಗಳನ್ನ ಮಾಡಿಕೊಂಡು ಒಂದು ಈಗಿನ ಸರ್ಕಾರ ಒಂದು ನಾಟಕ ಮಾಡ್ತಿದೆ. ಮತ್ತು ಒಂದು ಚುನಾವಣೆ ಗಿಮಿಕ್ ಅಂತ ಕೂಡ ಇದನ್ನ ಹೇಳ್ಬೋದಾಗಿದೆ. ಪದ್ಮಭೂಷಣ ಜನರಲ್ ತಿಮ್ಮಯ್ಯ ಅವರ 117ನೇ ಹುಟ್ಟುಹಬ್ಬದ ದಿನದಂದು ಮಡಿಕೇರಿಯ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆಯಲ್ಲಿ ಜನರಲ್ ತಿಮ್ಮಯ್ಯ ಅವರ ಪುತ್ಥಳಿಯನ್ನು ಏರ್ ಮಾರ್ಷಲ್ ಕೊಡಂದೇರ ನಂದ ಕಾರ್ಯಪ್ಪ ಉದ್ಘಾಟಿಸಿದರು.
ಜನರಲ್ ಕಾರ್ಯಪ್ಪ ಅವರ ಉತ್ತಮ ಸೇವೆಯಿಂದ ದೇಶ ಕಂಡ ಅತ್ಯುತ್ತಮ ಸೇನಾ ದಂಡ ನಾಯಕನಾಗಿದ್ದು ಸೇನಾ ಕ್ಷೇತ್ರಕ್ಕೆ ಮಾದರಿ ಎನಿಸಿಕೊಂಡಿದ್ದಾರೆ. ಅವರ ಸೇವಾ ಸಾಧನೆಯ ಬಗ್ಗೆ ವಿವರಿಸಿದರು. ಜನರಲ್ ತಿಮ್ಮಯ್ಯ ಶಾಲೆಯಲ್ಲಿ ಜನರಲ್ ತಿಮ್ಮಯ್ಯನವರ ಪುತ್ಥಳಿ ಅನಾವರಣಗೊಂಡಿರುವುದು ಹೆಮ್ಮೆಯಾಗಿದೆ ಎಂದರು. The general was inarguably one of India's greatest soldiers who won national acclaim on the battlefield in Kashmir and later internationally in Korea, as you've been told, as also after he left the service as commander of United Nations forces in Cyprus, where he died in December 1965. As a Major General, with a reputation of being a fighting general, after his successful command of 19th Division in Baramulla, he was designated as Commandant of the Indian Military Academy in Dehradun. Here he would and did mold the lives of young cadets to be officers and gentlemen. Now, of course, with women being commissioned into the armed forces, they will be referred to as lady officers. There could be no better choice to inspire cadets into achieving great heights. I'm hopeful that his exploits and his example will encourage our young men and women to join the armed forces. There is no better way of life. ಬಳಿಕ ನಡೆದ ಶಾಲಾ ವೇದಿಕೆ ಕಾರ್ಯಕ್ರಮದಲ್ಲಿ ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಮುತ್ತಪ್ಪ ನಾಮಫಲಕವನ್ನು ಉದ್ಘಾಟಿಸಿದರು. ಅತಿಥಿಗಳು ನೂತನ ಕಚೇರಿ, ಶಾಲಾ ಕೊಠಡಿ, ವಾಚನಾಲಯ, ಕ್ರೀಡಾ ಕೊಠಡಿಯನ್ನು ಉದ್ಘಾಟಿಸಿದರು. ಶಾಲಾ ಪ್ರಾಂಶುಪಾಲರಾದ ಕಲ್ಮಾಡಂಡ ಸರಸ್ವತಿ ಮಾತನಾಡಿ, ಜನರಲ್ ತಿಮ್ಮಯ್ಯನವರ ಪುತ್ಥಳಿ ಸ್ಥಾಪನೆ ಮಾಡಿರುವುದು ಹೆಮ್ಮೆಯ ವಿಷಯವಾಗಿದ್ದು, ಇದಕ್ಕೆ ಕಾರಣಕರ್ತರಾದ ಶಾಲಾ ಆಡಳಿತ ಮಂಡಳಿ, ದಾನಿಗಳು, ಶಾಲಾ ಸಿಬ್ಬಂದಿ ವರ್ಗ ಸಹಕಾರಕ್ಕೆ ಅಭಿನಂದನೆ ಸಲ್ಲಿಸಿದರು. ಮಡಿಕೇರಿ ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಮುತ್ತಪ್ಪ ಮಾತನಾಡಿ, ಜನರಲ್ ತಿಮ್ಮಯ್ಯವರ ಪ್ರತಿಮೆ ಪ್ರತಿಷ್ಠಾಪನೆ ಮುಂದಿನ ಪೀಳಿಗೆಗೆ ಮಾದರಿಯಾಗಲಿ ಎಂದರು. ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದ ಐಮುಡಿಯಂಡ ರಾಣಿ ಮಾಚಯ್ಯ ಸನ್ಮಾನ ಸ್ವೀಕರಿಸಿ ಸೇನೆಗೆ ಸೇರುವ ಮೂಲಕ ದೇಶ ಸೇವೆಗೆ ತಮ್ಮನ್ನ ಮುಡುಪಾಗಿಡಬೇಕೆಂದರು. ವೇದಿಕೆಯಲ್ಲಿ ಕಾರ್ಯಾಧ್ಯಕ್ಷ ನಂದಿನೆರವಂಡ ಚಿಯಣ್ಣ, ಸಂಚಾಲಕಿ ಕನ್ನಡ ಕವಿತಾ ಬಳ್ಳಪ್ಪ, ನಂದಿನೆರವಂಡ ದಿನೇಶ್, ಕನ್ನಡ ಸಂಪತ್, ಮಂಡಿರ ಸದಾಮುದ್ದಪ್ಪ, ಬಪ್ಪಂಡ ಸರಳಾ ಕರ್ಮಯ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ನಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 2022-23ನೇ ಸಾಲಿನ 10ನೇ ತರಗತಿಯ ಮೊದಲ ದಿನದ ಪರೀಕ್ಷೆಯಿಂದ ಸರ್ಕಾರದ ಶಿಕ್ಷಣ ಇಲಾಖೆಯ ಆದೇಶದಂತೆ ನಿಯಮಗಳನ್ನು ಪಾಲಿಸಿ ಯಶಸ್ವಿಯಾಗಿ ನಡೆಸಲಾಯಿತು. ಪರೀಕ್ಷಾ ಕೇಂದ್ರದಲ್ಲಿ ನಾಪಕ್ಲು ವಿಭಾಗದ ಆಂಗ್ಲ ಮಾಧ್ಯಮ ಸೇರಿದಂತೆ 9 ಶಾಲೆಗಳ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಇದರಲ್ಲಿ ಗಂಡು 184, ಹೆಣ್ಣು 199 ಸೇರಿ ಒಟ್ಟು 383 ವಿದ್ಯಾರ್ಥಿಗಳ ಪೈಕಿ ಮೊದಲ ದಿನದ ಪರೀಕ್ಷೆಯಲ್ಲಿ 2 ವಿದ್ಯಾರ್ಥಿಗಳು ಗೈರಾಗಿದ್ದು, ಉಳಿದ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಶಾಲೆಯ ಸುಮಾರು 17 ಕೊಠಡಿಗಳಲ್ಲಿ ನಡೆದ ಪರೀಕ್ಷೆಯಲ್ಲಿ ಒಂದು ಕೊಠಡಿಯಲ್ಲಿ 8, ಮತ್ತೊಂದು ಕೊಠಡಿಯಲ್ಲಿ 15 ವಿದ್ಯಾರ್ಥಿಗಳು ಹಾಗೂ ಉಳಿದ 15 ಕೊಠಡಿಗಳಲ್ಲಿ 24 ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಬರೆಯಲು ವ್ಯವಸ್ಥೆ ಮಾಡಲಾಗಿತ್ತು. ಅದರಂತೆ ಪ್ರತಿ ಪರೀಕ್ಷಾ ಕೊಠಡಿಗಳಲ್ಲಿ ಒಬ್ಬರು ಶಿಕ್ಷಕರಿದ್ದು, ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರಾಗಿ ಎಂಎಸ್ ಶಿವಣ್ಣ, ಉಪ ಅಧೀಕ್ಷಕರಾಗಿ ನಂದಿತಾ ಕೆವೈ, ಕಚೇರಿ ಸಹಾಯಕರಾಗಿ ಕೆಬಿ ಉಷಾರಾಣಿ ಪರೀಕ್ಷಾ ಕೇಂದ್ರದ ಉಸ್ತುವಾರಿಯನ್ನು ವಹಿಸಿದ್ರು. ಏನಿದೆ ಪೆನ್, ಪೆನ್ಸಿಲ್, ಇರೇಸರ್ ಇವುಗಳನ್ನ ಮಾತ್ರ ಕೊಂಡೋಗಿ, ಜೊತೆಯಲ್ಲಿ ನೀರು ಬಾಟ್ಲು ತಗೊಂಡೋಗಿ, ಯಾವುದೇ ನಿಮ್ಮ ರಟ್ಟುಗಳನ್ನ ಅಥವಾ ಕ್ಲಿಪ್ ಬೋರ್ಡ್ಗಳನ್ನ ತಗೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಬ್ಲ್ಯಾಕ್ ಸ್ಲಿಪ್ಪರ್ ಹಾಕಿದವರು ಮಾತ್ರ ಹಾಕೊಂಡೋಗಿ, ಕಲರ್ ಸ್ಲಿಪ್ಪರ್ಸ್ ಯಾರೆಲ್ಲ ಹಾಕಿದೀರಾ ತಾವುಗಳು ಕೂಡ ಹೊರಗಡೆ ಬಿಚ್ಚಿಟ್ಟು ಬರೀ ಕಾಲಲ್ಲಿ ಕೊಠಡಿಯೊಳಗೆ ಹೋಗಬೇಕು. ಮೊದಲಿಗೆ ಕರ್ನಾಟಕ ಪಬ್ಲಿಕ್ ಶಾಲೆಯ ಆಡಳಿತ ಮಂಡಳಿ ಉಪಾಧ್ಯಕ್ಷ ಕೆಎ ಹ್ಯಾರಿಸ್ ಮಾತನಾಡಿ, ವಿದ್ಯಾರ್ಥಿಗಳು ಶಿಕ್ಷಕರು ನೀಡಿರುವ ಪೂರ್ವ ತಯಾರಿಯಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಬಂದು ಯಾವುದೇ ಭಯ, ಆತಂಕವಿಲ್ಲದೆ ಶಾಂತ ರೀತಿಯಲ್ಲಿ ಪರೀಕ್ಷೆಯನ್ನು ಬರೆದು ಉತ್ತಮ ಅಂಕ ಗಳಿಸಿ ಉತ್ತಮ ಭವಿಷ್ಯ ರೂಪಿಸಿಕೊಂಡು ಶಾಲೆಗೆ ಮತ್ತು ಊರಿಗೆ ಕೀರ್ತಿ ತರಬೇಕೆಂದು ಶುಭ ಹಾರೈಸಿದರು. ಆದ್ದರಿಂದ ವಿದ್ಯಾರ್ಥಿಗಳಿಗೆ ತಮ್ಮ ತಮ್ಮ ಶಾಲೆಯಲ್ಲಿ ಶಿಕ್ಷಕರು ಎಲ್ಲಾ ರೀತಿಯ ಯಶಸ್ವಿನ ಸೂತ್ರ ಈಗಾಗಲೇ ಹೇಳಿಕೊಟ್ಟಿರ್ತಾರೆ. ನಾವೇನು ಹೇಳುವ ಅವಶ್ಯಕತೆ ಇಲ್ಲ. ಬರೀ ಒಂದು ತಮಗೆಲ್ಲ ಒಂದು ಶುಭ ಕೋರುವ ಅನ್ನುವಂಥ ಒಂದು ಉದ್ದೇಶದಿಂದ ಒಂದೆರಡು ಮಾತನ್ನು ಸಹ ಹೇಳಕ್ಕೆ ಇಚ್ಛೆ ಪಡ್ತೇನೆ. ವಿದ್ಯಾರ್ಥಿಗಳು
ದಯವಿಟ್ಟು ಬರುವಾಗ ಎಲ್ಲಾ ರೀತಿಯ ಏನು ಶಿಕ್ಷಕರು ತಮಗೆ ಯಾವ ರೀತಿಯೆಲ್ಲ ಸೂತ್ರಗಳನ್ನು ಹೇಳಿಕೊಟ್ಟಿದ್ದಾರೆ ಅದರೊಂದಿಗೆ ಎಲ್ಲಾ ರೀತಿಯ ಪೂರ್ವ ತಯಾರಿಯಲ್ಲಿ ಬನ್ನಿ. ಯಾವುದೇ ಆತಂಕ ಬೇಡ, ಭಯ ಬೇಡ, ದುಡುಕೋದು ಬೇಡ. ಎಲ್ಲಾ ರೀತಿಯ ಪೂರ್ವ ಸಿದ್ಧತೆಯಲ್ಲಿ ಬಂದು ನೀವು ಶಾಂತ ರೀತಿಯಲ್ಲಿ ಪರೀಕ್ಷೆ ಬರೆಯಿರಿ. ಯಾವುದೇ ದುಡುಕೋದು ಬೇಕಾಗಿಲ್ಲ. ಅದರಂತೆ ತಾವೆಲ್ಲರೂ ಸಹ ಒಳ್ಳೆ ರೀತಿಯಲ್ಲಿ ಪರೀಕ್ಷೆಯನ್ನು ಬರೆದು ಉತ್ತಮ ಅಂಕದೊಂದಿಗೆ ತೇರ್ಗಡೆಯಾಗಿ ತಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲು ಹಾಗೂ ತಮ್ಮ ಪೋಷಕರ, ಶಿಕ್ಷಕರ ಈ ಒಂದು ವರ್ಷಗಳ ಪ್ರಯತ್ನ ಯಶಸ್ವಿಯಾಗಿ ತಮ್ಮ ಶಾಲೆಗಳಿಗೂ ತಮಗೂ ಕೀರ್ತಿ ತನ್ನಿ ಅಂತ ಹೇಳುತ್ತಾ ತಮಗೆಲ್ಲರಿಗೂ ಒಂದು ಉತ್ತಮ ರೀತಿಯಲ್ಲಿ ಬರೆಯಲು ಭಗವಂತನು ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭ ಕೋರ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಶಾಲೆಯ ಶೈಕ್ಷಣಿಕ ಗುಣಮಟ್ಟ ಖಾತರಿ ಸಮಿತಿ ಅಧ್ಯಕ್ಷ ಎನ್ಎಸ್ ಉದಯಶಂಕರ್ ವಿದ್ಯಾರ್ಥಿಗಳಿಗೆ ಹಿತನುಡಿಗಳನ್ನಾಡಿ ಶುಭ ಹಾರೈಸಿದರು. ನೀವು ಪರೀಕ್ಷೆ ತರಗತಿಯ ಒಳಗೆ ಪ್ರವೇಶ ಮಾಡುವಂಥ ಸಂದರ್ಭ ಬಂದಾಗ ಮೊದಲು ನಿಮಗೆ ಕಲಿಸಿಕೊಟ್ಟಂತಹ ಗುರುಗಳನ್ನು ನೆನಪು ಮಾಡ್ಕೊಳ್ಳಿ, ತಂದೆ ತಾಯಿಯನ್ನು ನೆನಪು ಮಾಡ್ಕೊಳ್ಳಿ, ಹಾಗೂ ನೀವು ಕಲಿತಂತಹ ಎಲ್ಲ ವಿದ್ಯೆ ಏನಿದೆ ಇವತ್ತು ಪರೀಕ್ಷೆಗೆ ಬರುತ್ತೆ ಅದನ್ನು ಬರೆಯೋದಕ್ಕಿರತಕ್ಕಂಥ ಜ್ಞಾಪಕ ಶಕ್ತಿ ನಿಮಗೆ ಬರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಕೆಯನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಪರೀಕ್ಷಾ ಕೇಂದ್ರದ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿತ್ತು. ನಾಪಕ್ಲು ಪೊಲೀಸ್ ಠಾಣೆಯ ಸಿಬ್ಬಂದಿ ಪ್ರಸಂದ ಬಂದೋಬಸ್ತ್ ವಹಿಸಿದ್ರು. ಆರೋಗ್ಯ ಇಲಾಖೆಯ ಸಿಎಚ್ಒ ರೇಷ್ಮಾ ರಾಜನ್, ಆಶಾ ಕಾರ್ಯಕರ್ತೆ ರಮ್ಯಾ ಆರೋಗ್ಯ ಪರಿಕರಗಳೊಂದಿಗೆ ಕಾರ್ಯನಿರ್ವಹಿಸಿದ್ರು. ಶಾಲೆಯ ಕಟ್ಟಡ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷ ಬಿದ್ದಾಟಂಡ ಜಿನ್ನು ನಾಡಯ್ಯ ಸೇರಿದಂತೆ ಪರೀಕ್ಷಾ ಕೇಂದ್ರಕ್ಕೆ ನಿಯೋಜಿಸಲಾದ ವಿವಿಧ ಶಾಲೆಯ ಶಿಕ್ಷಕ ವೃಂದದವರು ಮತ್ತಿತರರು ಪಾಲ್ಗೊಂಡಿದ್ದರು. ರೇಷ್ಮೆಯ ಪ್ರೌಢಿಮೆ ಪ್ರಪಂಚಕ್ಕೆ ಪಸರಿಸಿದ ಇಮ್ಯಾನ್ಯುವಲ್ ಸಿಲ್ಕ್ಸ್ ನ ಅತ್ಯಂತ ನೂತನ ಶೋರೂಮ್ ಇದೀಗ ಇರಿಟಿಯಲ್ಲಿ. ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಇದೇ ಅವಕಾಶ ಬಿಸ್ನೆಸ್ ಬೆಳೆಸೋದಕ್ಕೆ. ಆದ್ರೆ ಹಣ, ನಿಮ್ಮ ಸೂಪರ್ ಪವರ್ ಯೂಸ್ ಮಾಡುವ ಟೈಮ್ ಬಂದಿದೆ. ನೀವು ಟೆನ್ಷನ್ ತಗೋಬೇಡಿ. IIFL ಫೈನಾನ್ಸ್ ನಿಂದ ಥಟ್ಟನೆ ಲೋನ್ ತಗೊಳ್ಳಿ ಮತ್ತೆ ಬಿಸ್ನೆಸ್ ನ ಬೆಳೆಸ್ತಾ ಹೋಗಿ. ನಿಮ್ಮಂಥ ಸೂಪರ್ ಹೀರೋಸ್ ಅನ್ನು ಇಂಥ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಹೇಗೆ ತಡೆಯಬಲ್ಲವು? ಹೀಗಾಗಿ ಲೈಫ್ ಏಳಿಗೆ ಅವಕಾಶ ಕೊಟ್ಟಾಗಲೆಲ್ಲ ನಿಮ್ಮದೇ ಸೂಪರ್ ಪವರ್, ನಿಮ್ಮ ಗೋಲ್ಡ್ ಯೂಸ್ ಮಾಡಿ ಮತ್ತು IIFL ಫೈನಾನ್ಸ್ ನಿಂದ ಗೋಲ್ಡ್ ಲೋನ್ ಪಡೆಯಿರಿ. IIFL ಫೈನಾನ್ಸ್ ಹೇಳುತ್ತೆ ನಿಜವಾದ ಮಾತು. SVEI Composite PU College, Vijayanagar, 4th stage, Mysuru. A quality education institution in Mysuru. Admissions open for PUC 2023 and 24. Limited seats only. Courses offered: Science stream, PCMB, PCMC, PCME. Commerce stream, EBAC, EBAS. Highly qualified and dedicated faculties. Ideal faculty to student ratio which promises individual attention. Excellent result every year. Spacious and well equipped laboratories provided with the best study material. Economical fee structure includes scholarship exams. Ample play space for outdoor and indoor games. Hostel facility for boys and girls separately. Transport facilities available with GPS. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು.
ಅನುಬಂಧ ಅನುರಾಗದ ಅನುಬಂಧ ಏಳೇಳು ದಶಕಗಳ ಪ್ರೀತಿಯ ಮುಳಿಯಾ ಜುವೆಲ್ಸ್, ಯುನಿಕ್ ಡಿಸೈನ್ಸ್. Shakti Residential School and College, Shaktinagar, Mangaluru. CBSE curriculum located in a serene environment 4 acres from the city life, 2.5 kilometers away from Nantur Junction. World-class amenities that help providing joy of learning, shaping personality to face the reality of life. Value-based teaching and emphasis on discipline. Shakti PU College has science and commerce streams along with integrated coaching to prepare students for competitive examinations. A well-stocked library, furnished labs, spacious auditorium, clean and hygienic food, separate fully furnished hostel for boys and girls is available. Learning to create choices, our motto, is reflected in every act of our students and teachers. For admissions, please contact 0824 2230 452 9686 000046. Shining senses in your life. Desirable designs gives you treasured memory. Sharda Jewelers. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಮದ್ಯ ವ್ಯಸನಿ ಪುಂಡರ ಹಾವಳಿ ಮಿತಿಮೀರಿದ್ದು ಪೊಲೀಸರು ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಜೂನಿಯರ್ ಕಾಲೇಜು ಆವರಣದಲ್ಲಿ ಸಿಂಥೆಟಿಕ್ ಟರ್ಫ್ ಮೈದಾನ, ಪ್ರಾಥಮಿಕ ಶಾಲಾ ಮೈದಾನ, ವಿಶಾಲವಾದ ಕಾಲೇಜು ಇದೆ. ರಾತ್ರಿ ಆಗ್ತಾ ಇದ್ದಂತೆ ಈ ಪ್ರದೇಶ ಪುಂಡರ ಗಾಂಜಾ ಮತ್ತು ಮದ್ಯ ವ್ಯಸನದ ಆವಾಸ ಸ್ಥಾನವಾಗ್ತಾ ಇದೆ. ಯಾವುದಕ್ಕೂ ಭದ್ರತೆ ಇಲ್ಲದಾಗಿದೆ. ಜೂನಿಯರ್ ಕಾಲೇಜು ಸುತ್ತಮುತ್ತ ಗಾಂಜಾ ವ್ಯಸನಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಮುಗ್ಧ ಯುವಕರು ವ್ಯಸನಕ್ಕೆ ಬಲಿಯಾಗ್ತಾ ಇದ್ದಾರೆ. ಕೂಡಲೇ ಪೊಲೀಸರು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕೆಂದು ಈ ಹಿಂದೆ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಸರ್ವ ಸದಸ್ಯರು ಒತ್ತಾಯಿಸಿದ್ರು. ಸೋಮರ್ಪೇಟೆ ವ್ಯಾಪ್ತಿಯ ವಾರ್ಡ್ ಸದಸ್ಯೆ ಶೀಲಾ ಡಿಸೋಜ್ ಅವರು ಕೂಡ ಗಾಂಜಾ ಮಾರಾಟದ ಬಗ್ಗೆ ಪೊಲೀಸರ ಗಮನಕ್ಕೆ ತಂದಿದ್ರು. ಪ್ರಾರಂಭದಲ್ಲಿ ಪೊಲೀಸರ ರೌಂಡ್ಸ್ ಇರ್ತಾ ಇತ್ತು. ಈಗ ಪುಂಡರು ರಾತ್ರಿ ಕಾಲೇಜು ಆವರಣದಲ್ಲೇ ಮದ್ಯ ಸೇವನೆ ಮಾಡಿ ಬಾಟಲ್ಗಳನ್ನು ಅಲ್ಲಿಯೇ ಎಸೆದು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ರಾತ್ರಿ ತರಗತಿಯ ಬಾಗಿಲುಗಳಲ್ಲಿ ಖಾಲಿ ಬಾಟಲ್ಗಳನ್ನು ಇಟ್ಟು ಹೋಗಿದ್ದಾರೆ. ಮದ್ಯದ ಅಮಲಿನಲ್ಲಿ ಧ್ವಜಸ್ತಂಭದ ಆವರಣದಲ್ಲೂ ಬಿಯರ್ ಬಾಟಲ್ಗಳನ್ನು ಇಟ್ಟು ತಮ್ಮ ವಿಕೃತಿಯನ್ನು ತೋರ್ಪಡಿಸಿದ್ದಾರೆ. ಪೊಲೀಸರು ಇಂತಹ ಪುಂಡರನ್ನು ಹಿಡಿದು ಬುದ್ಧಿ ಕಲಿಸಬೇಕೆಂದು ನಿವೃತ್ತ ಉಪನ್ಯಾಸಕ ಸರ್ವಜ್ಞ ಮೂರ್ತಿ ಒತ್ತಾಯಿಸಿದ್ದಾರೆ. ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ರಾತ್ರಿ ಸಮಯದಲ್ಲಿ ಪುಂಡರ ಹಾವಳಿ ಬಗ್ಗೆ ಸಾರ್ವಜನಿಕರು ದೂರಿಕೊಂಡಿದ್ದಾರೆ. ಪ್ರತಿದಿನ ರಾತ್ರಿ ಪೊಲೀಸ್ ಬೀಟ್ ಹಾಕ್ತೇನೆ. ಕಾಲೇಜು ಆವರಣದಲ್ಲಿ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಪಾಲ್ಗೊಂಡವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಸೋಮರ್ಪೇಟೆ ಠಾಣಾಧಿಕಾರಿ ರಾಮಚಂದ್ರ ನಾಯ್ಕ್ ಭರವಸೆ ನೀಡಿದ್ದಾರೆ. ಸಿದ್ದಾಪುರದಲ್ಲಿ ಏಪ್ರಿಲ್ 5ರಂದು ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಸಮಾವೇಶ ನಡೆಯಲಿದೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ದಾಪುರದ ಸ್ವರ್ಣಮಾಲಾ ಸಭಾಂಗಣದಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷ ಮಧು ಬಂಗಾರಪ್ಪ ಪಾಲ್ಗೊಳ್ಳಲಿದ್ದು ಸುಮಾರು 500 ಮಂದಿ ಸೇರುವ ನಿರೀಕ್ಷೆ ಇದೆ ಎಂದರು. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 32 ಸಮುದಾಯಗಳು ಸೇರಿದಂತೆ 18 ಕೊಡವ ಭಾಷಿಕ ಸಮುದಾಯಗಳು ಹಿಂದುಳಿದ ವರ್ಗಕ್ಕೆ ಸೇರಿದ್ದು ಮುಂದಿನ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಲ್ಲಿ ಸಮುದಾಯ ಹಿತಾಸಕ್ತಿಗೆ ಅನುಗುಣವಾಗಿ ನಡೆದುಕೊಳ್ಳಲಿದೆ ಎಂದರು. ಪಕ್ಷದ ಸಂಘಟನೆಗಾಗಿ ಕೆಲವಾರು ಕಾರ್ಯಕ್ರಮಗಳನ್ನು ಸಮಾವೇಶಗಳನ್ನು ಕೂಡ ಮಾಡ್ತಾ ಬಂದಿದೆ. ಅದೇ ರೀತಿ ಈಗಾಗಲೇ ಎಸ್ ಟಿ ಸಮಾವೇಶಗಳು ನಡೀತು. ಮಹಿಳಾ ಸಮಾವೇಶ ಕೂಡ ವಿರಾಜಪೇಟೆ ಕ್ಷೇತ್ರದಲ್ಲಿ ಭಾರಿ ಉತ್ತಮವಾಗಿ ನಡೆದಿದೆ. ಅದೇ ರೀತಿಯಲ್ಲಿ ಇವತ್ತು ವಿರಾಜಪೇಟೆ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗಗಳ ಅಧ್ಯಕ್ಷರ ನೇತೃತ್ವದಲ್ಲಿ ಸಿದ್ದಾಪುರದಲ್ಲಿ ಒಂದು ಹಿಂದುಳಿದ ವರ್ಗಗಳ ಬೃಹತ್ ಸಮಾವೇಶ ನಡೆಸಬೇಕಂತ ಹೇಳೋ ಒಂದು ನಿಟ್ಟಿನಲ್ಲಿ ಈಗ ಸಮಾವೇಶ ಕೂಡ ಏಪ್ರಿಲ್ 5ನೇ ತಾರೀಕು ಬುಧವಾರ ದಿವಸ ನಡೆಸಲಿದ್ದೇವೆ. ಈಗಾಗಲೇ ಚುನಾವಣೆ ಪ್ರಕ್ರಿಯೆ ಕೂಡ ಇರೋದರಿಂದ ಕೆಲವು ಕಟ್ಟುಪಾಡುಗಳು ಕೂಡ ಇರುತ್ತದೆ. ಅದನ್ನು ಅನುಸರಿಸಿಕೊಂಡು ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಹೇಳುವ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸುತ್ತಿದ್ದೇವೆ. ಆದ್ದರಿಂದ ಇವತ್ತು ಹಿಂದುಳಿದ ವರ್ಗದ ಕೊಡಗಿನಲ್ಲಿರುವಂಥ ಸುಮಾರು 32 ಸಮುದಾಯಗಳು ಇವತ್ತು ಹಿಂದುಳಿದ ವರ್ಗಕ್ಕೆ ಸೇರ್ತದೆ. ಅದರಲ್ಲೂ ಕೊಡಗು ಸಮುದಾಯದ ಸುಮಾರು 18 ಭಾಷಿಕ ಸಮಾಜ ಕೂಡ ಈ ಹಿಂದುಳಿದ ವರ್ಗಕ್ಕೆ ಸೇರ್ತದೆ. ಕೊಡಗು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಟಿಪಿ ರಮೇಶ್ ಮಾತನಾಡಿ, ಮೂಲ ನಿವಾಸಿಗಳು ಹಾಗೂ ಇತರ ಹಿಂದುಳಿದ ವರ್ಗಗಳು ಕೊಡಗಿನಲ್ಲಿ ನೆಲೆಸಿದ್ದು
18 ಕೊಡವ ಭಾಷಿಕ ಸಮುದಾಯಗಳು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ಗೊಂದಲದ ಗೂಡು ಮಾಡಿದೆ ಎಂದರು. ಕಾಂತರಾಜು ವರದಿ ಅನುಷ್ಠಾನಕ್ಕೆ ಬಂದಿದ್ರೆ ಅನೇಕ ಹಿಂದುಳಿದ ಸಮುದಾಯಗಳಿಗೆ ಮೀಸಲಾತಿ ದೊರೆತಾ ಇತ್ತು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೊಡನೆ ಕಾಂತರಾಜು ವರದಿಯನ್ನು ಅನುಷ್ಠಾನಗೊಳಿಸುವ ಮಹತ್ತರ ನಿರ್ಧಾರ ಕೈಗೊಳ್ಳಲಿದೆ ಎಂದರು. ಸಮಾವೇಶದಲ್ಲಿ ಭೂಮಿ ಸಮಸ್ಯೆ, ಅರಣ್ಯ ಸಮಸ್ಯೆ, ಸಿ ಮತ್ತು ಡಿ ಲ್ಯಾಂಡ್ ಸೇರಿದಂತೆ ಅನೇಕ ವಿಚಾರಗಳ ಬಗ್ಗೆ ಚರ್ಚಿಸಿ ಜನವರಿಗೆ ಮನವರಿಕೆ ಮಾಡಿಕೊಡಲಾಗುತ್ತೆ. ಕೊಡಗಿನ ಸಮಸ್ಯೆಯಿಂದ ಚುನಾವಣಾ ಪ್ರಣಾಳಿಕೆಯಲ್ಲಿ ಅಳವಡಿಸಿ ಅನೇಕ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದರು. ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿಯ ಮೂಲ ನಿವಾಸಿ ಹಿಂದುಳಿದ ವರ್ಗಗಳು ಮತ್ತು ಕೊಡಗಿಗೆ ಅನೇಕ ವರ್ಷಗಳ ಹಿಂದೆ ಅದರಲ್ಲಿ ಮೀಸಲಾತಿಯ ಒಂದು ವಿಚಾರಧಾರೆಯಲ್ಲೂ ಕೂಡ ಅನೇಕ ಗೊಂದಲಗಳಿದ್ದಾವೆ. ಇಲ್ಲಿಯ 18 ಮೂಲ ನಿವಾಸಿಗಳ ಮೀಸಲಾತಿಯಲ್ಲೂ ಕೂಡ ಅನೇಕ ಜನಾಂಗಗಳಿಗೆ ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಮೀಸಲಾತಿ ದೊರಕಲಿಲ್ಲ. ಕಾಂತರಾಜ್ ಆಯೋಗದ ಒಂದು ಸಮೀಕ್ಷೆಯ ಜನಗಣತಿಯ ಒಂದು ವರದಿ ಇನ್ನೂ ಕೂಡ ಅನುಷ್ಠಾನ ಬರಲಿಲ್ಲ. ಬಹುಶಃ ಆ ವರದಿ ಅನುಷ್ಠಾನಕ್ಕೆ ಒಳಪಟ್ಟಿದ್ದರೆ ಕರ್ನಾಟಕ ರಾಜ್ಯದ ಎಲ್ಲ ಜಾತಿ ಜನಾಂಗಗಳ ಅಂಕಿಅಂಶಗಳನ್ನು ಆ ಮೂಲಕ ಮೀಸಲಾತಿಯನ್ನು ಪಡ್ಕೊಳ್ಳಿಕ್ಕೆ ಅನೇಕ ಸಮುದಾಯಗಳಿಗೆ ಸಾಧ್ಯ ಇತ್ತು. ಬಹುಶಃ ಸರ್ಕಾರ ಅದರ ಬಗ್ಗೆ ಅನುಷ್ಠಾನವನ್ನು ಗೊಳಿಸದೆ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ಬಹುಶಃ ನಾವು ನಾಡಿದ್ದು ಸಭೆ ಸೇರುವಾಗ ಕಾಂತರಾಜ್ ಆಯೋಗ ನಡೆಸಿರ್ತಕ್ಕಂಥ ಸಮೀಕ್ಷೆಯಲ್ಲಿ ಗೋಷ್ಠಿಯಲ್ಲಿ ಹಿಂದುಳಿದ ವರ್ಗಗಳ ಘಟಕದ ಜಿಲ್ಲಾಧ್ಯಕ್ಷ ಬಿಎನ್ ಪೃಥ್ವಿ, ಕೆಪಿಸಿಸಿ ಕಾರ್ಯದರ್ಶಿ ಮುದ್ದಯ್ಯ, ಎಚ್ಎ ಹಂಸ ಪಾಲ್ಗೊಂಡಿದ್ದರು. ರಾಮನವಮಿ ಅಂಗವಾಗಿ ನಾಪಕ್ಲುವಿನ ರಾಮ ಮಂದಿರದಲ್ಲಿ ವಿಶೇಷ ಭಜನಾ ಕಾರ್ಯಕ್ರಮವನ್ನು ಶ್ರೀರಾಮ ಬಳಗದ ವತಿಯಿಂದ ಗುರುವಾರ ಹಮ್ಮಿಕೊಳ್ಳಲಾಗಿತ್ತು. ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಏರ್ಪಡಿಸಲಾಗಿದ್ದ ಸುಳ್ಯದ ಭಜನಾ ತಂಡದವರು ಶ್ರೀರಾಮ ಬಳಗ ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟರು. ರಾಮನವಮಿಯ ಆಚರಣೆ 45 ವರ್ಷಗಳಿಂದ ಆಚರಿಸಿಕೊಂಡು ಬರಲಾಗ್ತಾ ಇದ್ದು, ರಾಮ ಬಳಗದ ಸದಸ್ಯರು, ಸ್ಥಳೀಯರು ಸೇರಿ ರಾಮನವಮಿಯನ್ನ ಶ್ರದ್ಧಾಭಕ್ತಿಯಿಂದ ವೈಶಿಷ್ಟ್ಯಪೂರ್ಣವಾಗಿ ಆಚರಣೆ ಮಾಡಿದರು. ಈ ಸಂದರ್ಭ ಗಣಪತಿ ಆರಾಧನೆಯ ಬಳಿಕ ಮಧ್ಯಾಹ್ನ ಸತ್ಯನಾರಾಯಣ ಪೂಜೆ, ಭಜನಾ ಕಾರ್ಯಕ್ರಮದ ಬಳಿಕ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿತರಣೆ ಜರುಗಿತು. ಅರ್ಚಕ ರವಿ ಉಡುಪ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ್ರು. ಅಧಿಕ ಸಂಖ್ಯೆಯ ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭ ವಿವೇಕ ಜಾಗೃತ ಬಳಗ ಮೂರ್ನಾಡು ಇವರ ವತಿಯಿಂದ ಪುಸ್ತಕ ಮಾರಾಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಶುಕ್ರವಾರ ಶ್ರೀರಾಮ ಟ್ರಸ್ಟ್ ವತಿಯಿಂದ ಮಂದಿರದಲ್ಲಿ ವಾರ್ಷಿಕ